ನ್ಯೂಸ್ಗೆ ಸ್ವಾಗತ. ಸಮಾಜದ ಕಟ್ಟಕಡೆಯ ಅರ್ಹ ಫಲಾನುಭವಿಗೆ ಗ್ಯಾರಂಟಿ ಯೋಜನೆ. ಎನ್ವೈಪಿ ಚೇತನ್. ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಗೆ ನೀಡಿದ ಭರವಸೆಯಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅವುಗಳು ಪರಿಣಾಮಕಾರಿ ಅನುಷ್ಠಾನಕ್ಕೆ ಬದ್ಧವಾಗಿ ಕೆಲಸ ಮಾಡುತ್ತಿದೆ ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್ವೈಪಿ ಚೇತನ್ ತಿಳಿಸಿದರು. ತಾಲೂಕಿನ ಹನುಮನಗುಡ್ಡ ಗ್ರಾಮದಲ್ಲಿ ನಡೆದ ಪಂಚ ಗ್ಯಾರಂಟಿ ಯೋಜನೆಗಳ ಅರಿವು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ಬಂದ ನಂತರ ಜನರ ಜೀವನ ಮಟ್ಟ ಸುಧಾರಿಸುವುದರ ಜೊತೆಗೆ ಸರ್ಕಾರದ ಯೋಜನೆಗಳು ನೇರವಾಗಿ ಅರ್ಹರ ಮನೆ ಬಾಗಿಲಿಗೆ ದೊರೆಯುತ್ತಿದ್ದು, ಜನರು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಕಟ್ಟಕಡೆಯ ವ್ಯಕ್ತಿಗೆ ಈ ಪಂಚ ಗ್ಯಾರಂಟಿ ಯೋಜನೆಗಳು ದೊರಕಲಿ ಎಂಬ ಉದ್ದೇಶದಿಂದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯು ತಾಲೂಕಿನಾದ್ಯಂತ ಸಂಚರಿಸುತ್ತಿದೆ. ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪದೇ ಇದ್ದಲ್ಲಿ ಅಂಥವರು ಸಮಿತಿಗೆ ದೂರನ್ನು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಹನುಮಂತಪ್ಪ, ಆಹಾರ ನಿರೀಕ್ಷಕರಾದ ಗೀತಾಂಜನೇಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ನವೀನ್ ಕುಮಾರ್, ಸಂತಿಗುಡ್ಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಾಲಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿಲ್ಪಾ ಗೋವಿಂದ್, ಉಪಾಧ್ಯಕ್ಷ ದೇವರಾಜ್, ಬೆಸ್ಕಾಂ ಎಸ್ಒ ರಾಜೇಶ್, ಗ್ಯಾರಂಟಿ ಸಮಿತಿ ಸದಸ್ಯರುಗಳಾದ ಸಿದ್ದಬಸಪ್ಪ, ಸಿಪಿಎಡ್ ಹೊನ್ನೂರಪ್ಪ, ನರಸಿಂಹಾರೆಡ್ಡಿ, ಜಯಕುಮಾರ್, ಲೋಕೇಶ್, ಪಲ್ಲವಿ, ಎಐಟಿಯುಸಿ ಅಧ್ಯಕ್ಷರಾದ ಪೆನ್ನಯ್ಯ, ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರುಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಅರ್ಹ ಫಲಾನುಭವಿಗಳು, ಸಾರ್ವಜನಿಕರು ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಹನುಮನಗುಡ್ಡ ಗ್ರಾಮದಲ್ಲಿ ಒಂದು ಗ್ಯಾರಂಟಿ ಯೋಜನೆಯ ಒಂದು ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಬೇಕೆಂದು ಹೇಳ್ಬಿಟ್ಟು ನಾವು ತೀರ್ಮಾನಿಸಿದ್ವಿ. ಇದೇ ಮೊದಲನೇ ಬಾರಿಗೆ ಇಲ್ಲಿ ನಮ್ಮ ಎಲ್ಲ ತಾಲೂಕಾದ್ಯಂತ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೇನು ಘೋಷಣೆ ಮಾಡಿ, ಅದು ಮೊದಲನೇದಾಗಿ ನಮ್ಮ ಗಡಿ ಭಾಗದಂತ ಹನುಮನಗುಡ್ಡದಿಂದಲೇ ನಾವು ಪ್ರಾರಂಭ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಹಮ್ಮಿಕೊಂಡಿದ್ವಿ. ಹೀಗೆ ನಮ್ಮ ರಾಜ್ಯ ಸರ್ಕಾರ ಈಗ ಪ್ರತಿ ವರ್ಷ ಪ್ರತಿಯೊಬ್ಬರಿಗೂ ಕೂಡ ನೀಡುವಂತ ಗ್ಯಾರಂಟಿ ಯೋಜನೆಗಳು ಇದು ಸರಿಯಾದ ರೀತಿಯಲ್ಲಿ ಬರ್ತಾ ಜನರಿಗೆ ತಲುಪ್ತಾ ಇದೆಯೋ ಇಲ್ವೋ ಎನ್ನುವ ಒಂದು ಮಾಹಿತಿಯನ್ನು ನಾವು ಪಡೆದುಕೊಂಡು, ಒಂದು ವೇಳೆ ಈ ಒಂದು ಯೋಜನೆಗಳಿಂದ ವಂಚಿತರಾದಂತವರಿಗೆ ಅವರ ಹೆಸರುಗಳನ್ನು ಬರೆದು ಮತ್ತು ಅವರ ಒಂದು ಸಮಸ್ಯೆಗಳು ಏನಂತ ನಾವು ತಿಳಿದುಕೊಂಡು ಒಂದು ಪಟ್ಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಮತ್ತು ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಒಂದು ಸಭೆ ನಡೆಸಿ ಆದಷ್ಟು ಬೇಗ ಒಂದು ತಮ್ಮೆಲ್ಲರಿಗೂ ಕೂಡ ವಂಚಿತರಾದಂತವ್ರು ಎಲ್ಲರಿಗೂ ಕೂಡ ನಾವು ಒಂದು ಅನುಕೂಲ ಮಾಡಬೇಕೆಂಬ ಒಂದು ಉದ್ದೇಶದಿಂದ ನಾವೇ ಖುದ್ದಾಗಿ ಇಲ್ಲಿ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಪಕ್ಷ ಇರ್ಬೋದು, ನಾವಿರ್ಬೋದು, ಎಂದಿಗೂ ಕೂಡ ನಾವು ಒಂದು ನಂಬುವುದು ಒಂದೇ ಸಿದ್ಧಾಂತ. ಜನಗಳು ನಮ್ಮ ಹತ್ರ ಬರೋದಕ್ಕಿಂತ ನಾವೇ ಜನಗಳ ಹತ್ರ ಹೋಗ್ಬಿಟ್ಟು ಜನರ ಒಂದು ಕಷ್ಟಗಳು ಏನಂತ ತಿಳ್ಕೋಬೇಕು, ಗ್ರಾಮದ ಒಂದು ಸಮಸ್ಯೆಗಳು ಏನಂತ ತಿಳ್ಕೋಬೇಕೆನ್ನುವ ಒಂದು ಉದ್ದೇಶದಿಂದನೇ ಇಲ್ಲಿ ಬಂದಿರೋದು. ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿ ತಾವೆಲ್ಲರೂ